ಕೆ ನ್ಯೂಸ್ ಸುದ್ದಿ ವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು ಎಂ ಶಿವಪ್ರಕಾಶ್. ಪ್ರಜಾಪ್ರಭುತ್ವ ಆತಂಕದಲ್ಲಿದೆ, ಉಳಿಸಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಎಐಸಿಸಿ ವೀಕ್ಷಕರಾದ ವೇಣುಗೋಪಾಲ್ ರಾವ್ ಹೇಳಿದರು. ವಿಜಯನಗರ ಜಿಲ್ಲೆ ಹುನಡಗಲಿ ಪಟ್ಟಣದ ದ್ರಾಕ್ಷಾಯಣಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಪಕ್ಷದ ಸಂಘಟನ್ ಸೃಜನ್ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಂವಿಧಾನದ ಪ್ರಕಾರ ಕಾರ್ಯಕ್ರಮಗಳು ಆಯೋಜಿಸುತ್ತಿಲ್ಲ, ಎಂಪಿಗಳನ್ನು ಖರೀದಿ ಮಾಡುವ ವಾತಾವರಣ ಕಂಡುಬರುತ್ತಿದೆ. ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಸ್ವತಂತ್ರ ಪೂರ್ವದಲ್ಲಿ ಇತ್ತು, ನಂತರ ದೊಡ್ಡ ಜವಾಬ್ದಾರಿ ಇತ್ತು. ಅದಾದ ನಂತರ ಇದೀಗ ಅದಕ್ಕಿಂತ ಹೆಚ್ಚಿನ ದೊಡ್ಡ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ಮೇಲಿದೆ ಎಂದು ಅವರು ಹೇಳಿದರು. ಅನಿವಾರ್ಯವಾಗಿ ನಾವು ಸಂಘಟನೆಯನ್ನು ಗಟ್ಟಿಗೊಳಿಸಬೇಕಾಗಿದೆ ಎಂದರು. ತಳಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹಿಸುವ ಮೂಲಕ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ಮಾಡಲಾಗುತ್ತದೆ. ಇಲ್ಲಿಯ ಮಾಹಿತಿಯನ್ನು ಹೈಕಮಾಂಡ್ಗೆ ತಲುಪಿಸುತ್ತೇನೆ ಎಂದು ತಿಳಿಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿರಾಜ್ ಶೇಖ್ ಮಾತನಾಡಿ, ಮುಂದಿನ ದಿನಮಾನಗಳಲ್ಲಿ ಪಕ್ಷ ಸಂಘಟನೆ ಹೇಗೆ ಮಾಡಬೇಕು, ಜಿಲ್ಲಾಧ್ಯಕ್ಷ ಯಾರಾಗಬೇಕು, ಸ್ಪಷ್ಟ ನಿರ್ಧಾರ ಕೊಟ್ಟರೆ ಈ ಅಭಿಯಾನ ಯಶಸ್ವಿಯಾಗುತ್ತದೆ ಎಂದರು. ಮಾಜಿ ಸಚಿವರು ಹಾಗೂ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಪಿಟಿ ಪರಮೇಶ್ವರ ನಾಯ್ಕ ಮಾತನಾಡಿ, ಕಳೆದ 3 ವರ್ಷಗಳಿಂದ ಸೋತಾಗ, ಕಷ್ಟದಲ್ಲಿರುವಾಗ ಫಲಾಪೇಕ್ಷೆ ಇಲ್ಲದೆ ಬೆಂಬಲವಾಗಿ ನನ್ನ ಜೊತೆ ನಿಂತಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಿಳಿಸುವ ಮೂಲಕ ತಳಮಟ್ಟದಿಂದ ಪಕ್ಷವನ್ನು ಸಂಘಟಿಸಬೇಕು ಎಂದರು. ಕೆಪಿಸಿಸಿ ವೀಕ್ಷಕರಾದ ಸುಭಾಷ್ ರಾಥೋಡ್, ಶ್ರೀಮತಿ ಆರತಿ ಚಂದ್ರಶೇಖರ್, ಎಚ್ ಮರಿಯೋಜಿರಾವ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುರೇಶ್ ತಿವಾರಿ, ಹಡಗಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಟ್ವಾಳಿ ಕೊಟ್ರೇಶ್, ಇಟಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತಪ್ಪ, ಪ್ರಚಾರ ಸಮಿತಿಯ ಅಧ್ಯಕ್ಷ ಹನಕನಹಳ್ಳಿ ಹಾಲೇಶ್ ಸೇರಿದಂತೆ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇಡೀ ಭಾರತದಲ್ಲಿ ಇವತ್ತು ಸಂದಿಗ್ಧ ಪರಿಸ್ಥಿತಿ, ಒಂದು ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಾರ್ಲಿಮೆಂಟ್ ಕಾನೂನು ಪ್ರಕಾರ ನಡೀತಾ ಇಲ್ಲ. ಅನೇಕ ಎಂಪಿಗಳಿಗೆ ಖರೀದಿ ಮಾಡ್ತಕ್ಕಂಥ ವಾತಾವರಣ ಇದೆ. ಸುಪ್ರೀಂ ಕೋರ್ಟ್ ಸಂವಿಧಾನ ಪ್ರಕಾರ ಫಂಕ್ಷನ್ ಮಾಡ್ತಾ ಇಲ್ಲ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಂವಿಧಾನ ಪ್ರಕಾರ ಫಂಕ್ಷನ್ ಮಾಡ್ತಾ ಇಲ್ಲ. CBI ಇಡಿಗಳು ಎಲ್ಲ ದುರ್ಬಳಕೆ ಆಗ್ತಾ ಇದೆ. ಯಾವ ಉದ್ದೇಶದಿಂದ ನಾವು ಸ್ವಾತಂತ್ರ್ಯ ಗಳಿಸಿ ಪ್ರಜಾಪ್ರಭುತ್ವವನ್ನು ಈ ದೇಶದಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಹೊರಟಿದ್ದೀವೋ, ಆ ಪ್ರಜಾಪ್ರಭುತ್ವ ಇವತ್ತು ಆತಂಕದಲ್ಲಿದೆ. ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಸ್ವತಂತ್ರ ಪೂರ್ವದಲ್ಲಿ ಇತ್ತು, ಸ್ವತಂತ್ರ ಆದ ನಂತರ ದೊಡ್ಡ ಜವಾಬ್ದಾರಿ ಇತ್ತು. ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಇವತ್ತು ನಮ್ಮ ಹೆಗಲ ಮೇಲಿದೆ. ನಾವು ಪ್ರಜಾಪ್ರಭುತ್ವವನ್ನು ಉಳಿಸ್ಕೋಬೇಕಾಗಿದೆ. ಇನ್ನೊಮ್ಮೆ ಈ ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಇಂಟಿಗ್ರಿಟಿ ಕಾಪಾಡ್ಕೋಬೇಕಾಗಿದೆ. ಮತ್ತು ಈ ದೇಶದ 140 ಕೋಟಿ ಜನ ಏನು ಭ್ರಮ ನಿರಸನ ಆಗಿದ್ದಾರೆ, ಅವರಿಗೆ ಆಶಾಕಿರಣ ಆಗಿ ನಾವು ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಇವತ್ತು BJP ಕಾನೂನುಬದ್ಧವಾಗಿ ಅಥವಾ ಕಾನೂನನ್ನು ಅಡ್ಡಲಾಗಿ ಎಲ್ಲ ಕಡೆ ಇವತ್ತು ವ್ಯಾಪಿಸಿ ಹೋಗಿದೆ. ಪ್ರಜಾಪ್ರಭುತ್ವದಲ್ಲಿ ಆ ಶಕ್ತಿಯನ್ನು ಇಳಿಸಬೇಕಾದ್ರೆ, BJP ನೇತೃತ್ವದ ಶಕ್ತಿಯನ್ನು ಇಳಿಸಬೇಕಾದ್ರೆ ನಾವು ಅಷ್ಟೇ ಸಂಘಟನಾತ್ಮಕ ಶಕ್ತಿ ಬೆಳೆಸ್ಕೋಬೇಕು. ಇದು ಇವತ್ತಿನ ಅನಿವಾರ್ಯತೆ ಇದೆ. हमारा विरोधी कितना मजबूत है, उससे भी ज़्यादा मजबूत हमको होना पड़ेगा. ಅದಕ್ಕೆ ಸಂಘಟನ್ ಸೃಜನ್ ಅಭಿಯಾನದಲ್ಲಿ 2-3 ಪ್ರಮುಖ ಉದ್ದೇಶ ಇದೆ. ಹಿಂದೆ ಕೆಲವು ಕಾಲ ಯಾರು ನಮ್ಮ ಸೀನಿಯರ್ ಲೀಡರ್ಗಳಿಗೆ ಹತ್ತಿರ ಇದ್ರೋ ಅಂಥವರು ಅಧ್ಯಕ್ಷರಾಗಿ ಬರ್ತಿದ್ರು, ನಾವು ಒಪ್ಕೊಳ್ತಾ ಇದ್ದೀವಿ. ಆದರೆ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು, ಆದರಣೀಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಇವತ್ತು ವಿನೂತನ ಸಂಘಟನಾ ಪ್ರಯೋಗ ಶುರು ಮಾಡಿದ್ದಾರೆ. ನಾವು ಬ್ಲಾಕ್ ಮತ್ತು ಬೂತ್, ನಮ್ಮ ಯುದ್ಧ ದೆಹಲಿಯಲ್ಲಿಲ್ಲ, ಬೆಂಗಳೂರಿನಲ್ಲಿಲ್ಲ. ನಮ್ಮ ಡೆಮಾಕ್ರೆಟಿಕ್ ಫೈಟ್ ನಡೀತಾ ಇರೋದು ಬೂತ್ನಲ್ಲಿ. ಆ ಬೂತ್ನಲ್ಲಿ ಇರ್ತಕ್ಕಂಥ ಕಾರ್ಯಕರ್ತ ಡೆಲ್ಲಿಯನ್ನು ಗೆಲ್ಲಬಹುದು, ಡೆಲ್ಲಿಯನ್ನು ಸೋಲ್ಬಹುದು. ಅದಕ್ಕೆ ಬೂತ್, ಬ್ಲಾಕ್ ಮತ್ತು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ಇದು ಅತ್ಯಂತ ಪ್ರಬಲವಾಗಿ ಬೆಳೆಸಬೇಕನ್ನೋದೇ ನಮ್ಮ ಈ ಅಭಿಯಾನದ ಉದ್ದೇಶ ಇದೆ. ಮೊದಲನೇ ಹಂತವಾಗಿ ಇವತ್ತು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಯಾರಾಗಬೇಕು, ಯಾಕಾಗಬೇಕು ಅಂಥೇಳಿ ಇವತ್ತು ತಾವೆಲ್ಲ ಅಭಿಪ್ರಾಯ ಇವತ್ತು ಕೊಡ್ತೀರ. ಕೆಳ ಹಂತದಿಂದ ಅಭಿಪ್ರಾಯ ಹೇಳಲೇಬೇಕು. ಇದಿಷ್ಟು ಜಿಲ್ಲೆಗೆ ಮತ್ತು ಹಡಗಲಿಗೆ ಸಂಬಂಧಪಟ್ಟಂಥ ವಿಚಾರವನ್ನು ನಾನು ವರಿಷ್ಠರಿಗೆ ಕರೆದಿದ್ದೇನೆ. ಇನ್ನು
ವೇಣುಗೋಪಾಲ್ ರಾವ್ ಪರವಾಗಿ ಒಂದು ನಿಮಿಷದಲ್ಲಿ ಹೇಳ್ತೇನೆ, ಮತ್ತು ಈ ಅಭಿಯಾನ ಏನು ನಡೀತಾ ಇದೆ ಇದ್ರ ಬಗ್ಗೆ 2 ನಿಮಿಷದಲ್ಲಿ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಯಾಕಂದರೆ ಅವ್ರು ಈ ಕಾರ್ಯಕ್ರಮ ಆದಮೇಲೆ 2 ಬ್ಲಾಕ್ಗಳ ಪ್ರಮುಖರು ಈಗಾಗಲೇ ಪರಮೇಶ್ವರ ನಾಯಕ ಹೇಳಿ, ನೀವು ಸ್ಪಷ್ಟವಾದ ಅಭಿಪ್ರಾಯ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಯಾವ ರೀತಿ ಆಗಬೇಕು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಯಾರಾಗಬೇಕು, ಮುಂದುವರಿಬಾರ್ದು, ಇಂಥ ಜಿಲ್ಲೆಯವರಾಗಬೇಕು, ಇಂಥ ತಾಲೂಕಿನವರಾಗಬೇಕು, ನೀವು ಯಾವುದೇ ಯೋಚನೆ ಮಾಡಿದಾಗ ಯಾರ ಮುಲಾಜಿಗೊಳಗಾಗ್ದಾಗ ಸ್ಪಷ್ಟವಾದ ಅಭಿಪ್ರಾಯವನ್ನು ನೀವು ಕೊಟ್ಟರೆ ಈ ಅಭಿಯಾನ ಸಕ್ಸಸ್ ಆಗ್ತದೆ. ಇಲ್ಲದೆ ಅಂದರೆ ಹಿಂದೆ ಭಾಳ ಜನ ವೀಕ್ಷಕರು ಬರ್ತಿದ್ರು, ನನಗೆ ಕೇಳ್ತಿದ್ರು, ಪರಮೇಶ್ವರ ಕೇಳ್ತಿದ್ರು, ಯಾರು ಹೋಟ್ಲ ಕುತ್ಕೊಳ್ತಿದ್ರು, ಬರ್ಕೊಳ್ತಿದ್ರು, ಹೋಗ್ತಿದ್ರು. ಅದು ಕಾರ್ಯಕರ್ತರ ಅಭಿಪ್ರಾಯ ಆಗ್ತಿದ್ದಿಲ್ಲ, ಮುಖಂಡರ ಅಭಿಪ್ರಾಯ ಆಗಿರ್ತಿತ್ತು. ಆದರೆ ಇವತ್ತು ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ, ಕಾರ್ಯಕರ್ತರ ಅಭಿಪ್ರಾಯದಂತೆ ನಾವು ಸಂಘಟನೆ ಮಾಡ್ತೀವಿ, ಯಾರು ಕೆಲಸ ಮಾಡ್ತಾರೆ ಅವರಿಗೆ ಜವಾಬ್ದಾರಿಯನ್ನು ಪಕ್ಷದ ಪರವಾಗಿ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಇನ್ನೇನು ಅಭಿಯಾನ ನಡೀತಾ ಇದೆ. ಇದಕ್ಕೆ ಸಾಕಷ್ಟು ಮಹತ್ವ ಇದೆ. ಇದರಲ್ಲಿ ನೀವು ಸಫಲರಾದ ಕಾರ್ಯಕರ್ತರು ಒಂದೇ ಕೂಗು, ಸರ್ಕಾರ ಇದೆ ನನಗೇನಾಗಿಲ್ಲ, ಸರ್ಕಾರ ಇದೆ ನನಗೇನಾಗಿಲ್ಲ. ನಿಮ್ಮನ್ನು ಮುಂದೆ ನಡೆಸ್ಕೊಂಡು ಹೋಗ್ತಕ್ಕಂಥ, ನಿಮ್ಮ ಪರವಾಗಿ ಮಾತನಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು. ಆ ವ್ಯವಸ್ಥೆಗಾಗಿ ಇವತ್ತು ನಮ್ಮ ವೇಣುಗೋಪಾಲ್ ಅವರು ಮತ್ತು ಅವರ ನಮ್ಮ KPCC ಸಭೆಗಳು ಇಲ್ಲಿ ಬಂದಿದ್ದಾರೆ. ಇವತ್ತು ಈಗಾಗಲೇ ಪರಮೇಶ್ವರ ನಾಯಕರು ಹೇಳಿದ್ರು, ವೇಣುಗೋಪಾಲ್ ರಾವ್ ಅವರು ಏನಿದ್ದಾರೆ, ಇವತ್ತು ಯಾವುದೇ ಅವರು ಚುನಾವಣೆಗೆ ನಿಲ್ಲೋದಿಲ್ಲ, MLA ಎಲೆಕ್ಷನ್, MP ಎಲೆಕ್ಷನ್ ಯಾವುದು ನಿಲ್ಲೋದಿಲ್ಲ, ಕೇವಲ ಪಕ್ಷದ ಸೇವೆಯನ್ನು ಮಾಡ್ತಾರೆ. ರಾವ್ ಸರ್ आपके बारे में बोल रहा था, आप कोई भी ತೊಂದರೆ ಆಗ್ತಾ ಇದೆ. ಪದೇ ಪದೇ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ. ಕಳೆದ 3 ವರ್ಷಗಳಿಂದ पिछले 3 साल से जो मैं 2023 में मेरे थिन मार्जिन से हारा था, उस दिन से लेकर आज तक हमारा जो कॉन्स्टिट्यूंसी का लीडर्स, वर्कर्स, मुझे अभी तक कोई तकलीफ नहीं दिया. मेरे लिए एक रुपया भी खर्च करने के लिए मुझे नहीं छोड़े हो. सभी उनका तरफ से हर एक प्रोग्राम वो सब हमारा नेता लोग, हमारा वर्कर्स स्वयं आगे खर्चा करके अभी तक पूरा कार्यक्रम जो हॉस्पिटल में प्रोग्राम होता था, 50 व्हीकल्स, 60, 70, 80, 100, 120 जो पूरा इशू आया था हमारा CM बिलेवेड लीडर सिद्धरामैया जी का बारे में, तब हड़गली कॉन्स्टिट्यूंसी से 120 ओन व्हीकल्स मेरे तरफ से उन्हें खाना भी नहीं खाए, वो एक्सपेंस भी नहीं लिए. सो खुद आके 3 साल से मुझे साथ दिया हमारा हड़गली कॉन्स्टिट्यूंसी का लीडर्स और नेता लोग को बहुत 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 धन्यवाद, आभारी हूँ मैं आपको. सो इसलिए जो ये संगठन सृजन अभियान, मैं ऑलरेडी 6-7 महीने पहले मैं आंध्रा का इंचार्ज था, मैं अनंतपुर डिस्ट्रिक्ट, उधर जाके मैं 7 डेज अनंतपुर में स्टे करके पूरा असेंबली कॉन्स्टिट्यूंसी टूर करके सब सीनियर लीडर्स, फ्रंटल ऑर्गेनाइजेशन, सबका ओपिनियन